ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇವರ ತಂದೆ ತಾಯಿ ಎಷ್ಟೊಂದು ಟೆನ್ಷನ್ನಲ್ಲಿದ್ದರು, ಆತಂಕದಲ್ಲಿದ್ದರು ಅಂತಂದರೆ ನಿಜವಾಗ್ಲೂ ತುಂಬ ಒತ್ತಡದಲ್ಲಿ ನನ್ನನ್ನು ಭೇಟಿಯಾಗಬೇಕು ಅಂತೇಳಿ ನೈಟು 8 ಗಂಟೆಯಲ್ಲಿ ನನ್ನ ರೂಮ್ಗೆ ಬಂದಿದ್ದರು. ನನ್ನ ಹತ್ರ ಬರಲಿಕ್ಕಿಂತ ಮುಂಚೆ ತುಂಬ ಜನ ಪುರೋಹಿತರಲ್ಲಿ ಜಾತಕವನ್ನು ತೋರಿಸಿದ್ದಾರೆ. ಅವರ ಮಗಳ ಜಾತಕವನ್ನು, ಅವರ ಮಗವನ ಜಾತಕವನ್ನು ತೋರಿಸಿದ್ದಾರೆ. ಅವರು ತಿಳಿಸಿದಂತೆ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಆ ಜಾತಕ ವಿಮರ್ಶೆಗಳನ್ನು ನೋಡಿ ಏನೂ ದೋಷ ಇಲ್ಲ, ಹಾಗೆ ಹೀಗೆ ನೀವು ಅಂದ್ಕೊಂಡ ಕಾರ್ಯ ಆದಷ್ಟು ಬೇಗ ಆಗುತ್ತೆ ಅಂತೇಳಿ ತಿಳಿಸಿ ಏರುಪೇರನ್ನು, ಅಂದರೆ ಕೆಲವರಿಂದ ನಷ್ಟ ಆಗಿದೆ ಹೊರತು ಯಾವುದೇ ಶುಭ ಫಲಗಳು ಇವ್ರಿಗೆ ಸಿಕ್ಕಿಲ್ಲ. ಅವರು ತಿಳಿಸಿದ ಪರಿಹಾರಗಳನ್ನು ಮಾಡಿದರೂ ಸಹ ಫಲಪ್ರದವಾಗಿಲ್ಲ. ಇವರು 3 ವರ್ಷದಿಂದ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಇವರ ಮಗಳ ಜಾತಕದ ವಿಮರ್ಶೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ. ಜನ್ಮ ದಿನಾಂಕ 8/12/1999, 7 ಗಂಟೆ 50 ನಿಮಿಷ ರಾತ್ರಿ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, ಮಿಥುನ ಲಗ್ನ, ರಾಹು ಕಟಕ ರಾಶಿಯಲ್ಲಿ, ಶುಕ್ರ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಚಂದ್ರ ಬುಧ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕೇತು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮತ್ತು ಗುರು ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕದ ವಿಚಾರವನ್ನು ಇಲ್ಲಿ ನೋಡೋದಾದರೆ, ಇವ್ರಿಗೆ ಮದುವೆ ಕಾರ್ಯಕ್ಕೆ ನಾವು ನೋಡೋದಾದರೆ ಸಪ್ತಮಾಧಿಪತಿ ಗುರುವಿಗೆ ಜಾತಕದಲ್ಲಿ ಶನಿಯ ಸಂಬಂಧ ಇರೋದರಿಂದ, 11ನೇ ಮನೆಯಲ್ಲಿರೋದ್ರಿಂದ ವಿವಾಹಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಾಗಿ ಬರ್ತದೆ. ಇವರು ಯಾವುದೇ ಪುರೋಹಿತರ ಹತ್ರ ತೋರಿಸಿದ್ರೂ ಸಹ ಯಾರೂ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರವನ್ನು ಮಾಡಿಕೊಳ್ಳಿ ಅಂತೇಳಿ ತಿಳಿಸ್ಲೇ ಇಲ್ಲ. ಜನ್ಮ ರಾಶಿಯಿಂದಲೂ ನೋಡೋದಿದ್ರು ಪಂಚಮ ಶನಿ ದೋಷ ಇದೆ. ಜನ್ಮ ರಾಶಿಯಿಂದ 4ನೇ ಮನೆಯಲ್ಲಿ ರಾಹು ಇದ್ದು 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸರ್ಪದೋಷ ಇದೆ. ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳಾಗಲಿ, ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ತಿಳಿಸಿಲ್ಲ. ಇನ್ನು ಈ ಜಾತಕರಿಗೆ ಗುರುಬಲ ಸಹ ಇಲ್ಲ. ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಜನ್ಮ ರಾಶಿಗೆ 8ನೇ ಮನೆಯಲ್ಲಿ ಗುರು ಇದ್ದಾಗ ವಿವಾಹಾದಿ ಕಾರ್ಯಗಳಿಗೆ ಅವಕಾಶಗಳು ಸಿಗೋದಿಲ್ಲ. ಈ ಸಪ್ತಮ ಸ್ಥಾನ ಅಂತಕ್ಕಂಥ ಧನುಸ್ಸು ರಾಶಿ ಪಾಪಕರ್ತರಿಯಲ್ಲಿ ಇದೆ. ಅಂದರೆ ಆ ಕಡೆ ಕುಜ ಕೇತು, ಈ ಕಡೆ ರವಿ ಪಾಪಗ್ರಹಗಳಾಗಿರೋದ್ರಿಂದ, ಪಾಪಕರ್ತರಿಯಲ್ಲಿರೋದ್ರಿಂದ ವಿವಾಹಕ್ಕೆ ತಡೆನ ನೀಡ್ತದೆ. ಅಂದರೆ ಜಾತಕದಲ್ಲಿಯೂ ಸಹ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಕೇತು ಇರೋದ್ರಿಂದ ಸರ್ಪದೋಷ ಬಲವಾಗಿ ಬರ್ತದೆ. ಇನ್ನು ವಿವಾಹಕಾರಕ ಶುಕ್ರನನ್ನು ಶನಿ ಭಗವಾನರು ಜಾತಕದಲ್ಲಿ ನೀಚರಾಗಿ ನೋಡ್ತಾ ಇದ್ದಾರೆ. ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟ ಅಡ್ಡಿ ಆತಂಕಗಳನ್ನು ತೋರಿಸ್ತಾ ಇದೆ. ಈ ಜಾತಕರು ಮೊದಲಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ. ಪ್ರತಿ ಶನಿವಾರ ಶನಿ ಭಗವಾನರಿಗೆ ವಿಶೇಷವಾಗಿ ಬನ್ನಿ ಪತ್ರೆ, ಬಿಲ್ವಪತ್ರೆ, ಆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು, ಎಳಬತ್ತಿಯ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದನ್ನು ಮಾಡಬೇಕಾಗುತ್ತೆ. ಇನ್ನು ಗುರುಬಲ ಇಲ್ಲದೇ ಇರೋದರಿಂದ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಗುರುವಾರಗಳಂದು ಪೂಜೆ ಕೊಡೋದು ತುಂಬ ಒಳ್ಳೆಯದು. ವಿಷ್ಣುವಿನ ದೇವಸ್ಥಾನದಲ್ಲಿಯೂ ಸಹ ಪೂಜೆಯನ್ನು ಕೊಡ್ಬೋದು. ಇದು ಗೋಚಾರ ರೀತಿ ಪರಿಹಾರ. ಇನ್ನು ಈ ಜಾತಕರಿಗೆ ಪಾರ್ವತಿ ಸ್ವಯಂವರ ಹೋಮವನ್ನು
ಈ ಎಲ್ಲ ಪರಿಹಾರಗಳು ಆದ ನಂತರ ಮಾಡಿಸ್ಬೇಕಾಗುತ್ತೆ. ವಿವಾಹದ ಸಮಯದಲ್ಲಿ ಈ ಜಾತಕರಿಗೆ ಒಂದು ರೀತಿ ಮಾಂಗಲ್ಯ ದೋಷ ಬಲವಾಗಿ ಇರೋದರಿಂದ ವಿಷ್ಣು ಪ್ರತಿಮಾ ವಿವಾಹವನ್ನು ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಶನಿ ಭಗವಾನರು ಸಹ ನೀಚರಾಗಿ ಕುಜ ಮತ್ತು ಕೇತುವನ್ನು ನೋಡೋದ್ರಿಂದ ಮಾಂಗಲ್ಯ ದೋಷದ ಸಮಸ್ಯೆ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ವಿಷ್ಣು ಪ್ರತಿಮಾ ವಿವಾಹವನ್ನು ಈ ಜಾತಕರಿಗೆ ಮದುವೆಯ ಫಿಕ್ಸ್ ಆದಮೇಲೆ 1 ವಾರಕ್ಕೆ ಮುಂಚಿತವಾಗಿ ಮಾಡಿಸ್ಬೇಕಾಗುತ್ತೆ. ಈ ಜಾತಕರ ವಿಚಾರಗಳನ್ನು ತುಂಬ ಕಡೆ ತುಂಬ ದೇವಸ್ಥಾನಗಳಲ್ಲಿ ತೋರಿಸಿದ್ದಾರೆ. ಅವ್ರ ತಂದೆ ತಾಯಿ ಹೇಳೋ ಪ್ರಕಾರ ಏನೂ ದೋಷ ಇಲ್ಲ ಅಂತ ಹೇಳಿದರೆ ಕೇಳಲಿಕ್ಕೆ ಹೋದಾಗ ಏನೇನೋ ಹೋಮ ಪೂಜೆಗಳನ್ನೆಲ್ಲ ಮಾಡಲಿಕ್ಕೆ ತಿಳಿಸಿದ್ದಾರೆ. ಅವನ್ನೆಲ್ಲ ಮಾಡಿ ಸೋತು ಹೋಗಿದ್ದಾರೆ. ಕಡೆಯಲ್ಲಿ ಯಾರೋ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ನನ್ನ ನಂಬರ್ ಕೊಟ್ಟು ಇವ್ರನ್ನ ಭೇಟಿಯಾಗಿ ಅಂತ ಹೇಳಿ ಕಳಿಸಿದಾಗ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡಿದಾಗ ಈ ಜಾತಕರ ತಂದೆ ತಾಯಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.